ಕರ್ನಾಟಕದ ಯುವ ಜನತೆಯಲ್ಲಿ ಎಚ್ಐವಿ ಸೋಂಕು ಏರಿಕೆಯ ಆತಂಕ 7,000ಕ್ಕೂ ಅಧಿಕ ಯುವ ಜನಾಂಗದಲ್ಲಿ ಎಚ್ಐವಿ ಪತ್ತೆ ಅಂತ ವರದಿ ಆದ ಬೆನ್ನಲ್ಲೇ ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಡ್ಡಾಯ ಎಚ್ಐವಿ ಪರೀಕ್ಷೆ ಮಾಡಬೇಕು ಅಂತ ಯಾವುದೇ ಆದೇಶವನ್ನು ಕೊಟ್ಟಿಲ್ಲ. ಕಡ್ಡಾಯ ಟೆಸ್ಟ್ ನಡೆಸಲು ಸಾಧ್ಯವಿಲ್ಲ. ಕೆಲವು ಕಡೆ ಕ್ಯಾಂಪ್ ಮಾಡ್ತೇವೆ ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಯುವ ಜನಾಂಗದಲ್ಲಿ ಎಚ್ಐವಿ ಅದರಲ್ಲೂ ಕಾಲೇಜು ಮತ್ತು ಇಂಜಿನಿಯರಿಂಗ್ ಈ ವಿಭಾಗದಲ್ಲಿ ಎಚ್ಐವಿ ಸೋಂಕಿತ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ ಅನ್ನುವಂಥ ಒಂದು ಆತಂಕ. 7,000ಕ್ಕೂ ಅಧಿಕ ಯುವ ಜನಾಂಗದಲ್ಲಿ ಎಚ್ಐವಿ ಪತ್ತೆಯಾಗಿದೆ ಅನ್ನುವಂಥ ಒಂದು ವರದಿ. ಇದರ ನಡುವೆ ಎಚ್ಚೆತ್ತುಕೊಂಡಿರುವಂಥ ಆರೋಗ್ಯ ಇಲಾಖೆ ಈ ಕುರಿತಾಗಿ ಯುಟಿ ಖಾದರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರೋಗ್ಯ ಸಚಿವರು ಕಡ್ಡಾಯ ಎಚ್ಐವಿ ಪರೀಕ್ಷೆ ಮಾಡಬೇಕು ಅಂತ ಯಾವುದೇ ಆದೇಶವನ್ನು ಕೊಟ್ಟಿಲ್ಲ. ಆದರೆ ಕಡ್ಡಾಯ ಟೆಸ್ಟ್ ನಡೆಸಲು ಸಾಧ್ಯ ಇಲ್ಲ. ಕೆಲವು ಕಡೆ ನಾವು ಕ್ಯಾಂಪೇನ್ ಮಾಡ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅಂದರೆ ಜನರಿಗೆ ಅರಿವನ್ನು ಮೂಡಿಸುವಂಥದ್ದು, ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ ಎಂದಿದ್ದಾರೆ. ಅಂತ ಯಾವುದೇ ಆದೇಶ ಎಲ್ಲಿಯೂ ಕೂಡ ಕೊಡಲಿಲ್ಲ ಮತ್ತು ಯಾವುದೇ ಎಚ್ಐವಿ ಸಂಬಂಧಪಟ್ಟಾಗೆ ಕಡ್ಡಾಯವಾಗಿ ಟೆಸ್ಟ್ ಮಾಡಲಿಕ್ಕೆ ಯಾರನ್ನು ಕೂಡ ಸಾಧ್ಯವೂ ಇಲ್ಲ. ಇದು ಇಂಟಗ್ರೇಟೆಡ್ ಆಗಿ ಒಂದು ಮೇಯ್ನ್ ಅವೇರ್ನೆಸ್ ಕೊಡುವಂಥದ್ದು ಇದರಲ್ಲಿ. ಸೆಕೆಂಡ್ ಅಗತ್ಯ ಬಂದರೆ ಇಂಟಗ್ರೇಟ್ ಆಗಿ ಅಲ್ಲಿ ಕೆಲವು ಕಡೆ ಕ್ಯಾಂಪ್ ಮಾಡುವಂಥದ್ದು ಅಲ್ಲದೆ ಪ್ರತಿಯೊಬ್ಬರು ಕಡ್ಡಾಯ ಮಾಡಬೇಕಂತ ಯಾವುದೇ ಸಬ್ಜೆಕ್ಟೇ ಇಲ್ಲ. ಅದು ಯಾವ ರೀತಿಯ ಮಾಹಿತಿ ತಮಗೆ ಬಂದಿದೆ ಮೀರಿ ನನಗೆ ಕೂಡ ಗೊತ್ತಿಲ್ಲ ಇದರಲ್ಲಿ. ಮತ್ತು ಹಿಂದಿನ ಅದೇ ರೇಷ್ಯೋದಲ್ಲಿದೆ ಹೊತ್ತು ಎಲ್ಲಿ ಹೆಚ್ಚು ಕೂಡ ಜಾಸ್ತಿ ಕೂಡ ಆಗಲಿಲ್ಲ. ಇವಾಗ ನಾನು ನಮ್ಮ ಅಧಿಕಾರಿಗೆ ಸಂಬಂಧಪಟ್ಟಾಗೆ ನಾನು ಬಂದ ತಕ್ಷಣವೇ ನಾನು ದೂರವಾಣಿ ಮುಖಾಂತರ ಚರ್ಚಿಸಿದ್ದೇನೆ. ಅವರೆಲ್ಲ ಕೂಡ ಮಾಹಿತಿ ಅನ್ನೋದು ಕೊಟ್ಟಿದ್ದಾರೆ. ನಾಳೆ ನಾನು ಮತ್ತೆ ಹೋಗಿ ಇದಕ್ಕೆ ಸಂಪೂರ್ಣ ಅದು ವಿವರವನ್ನು ತಗೊಳ್ತಿದ್ದೆ. ಮತ್ತೆ ಇದರ ಬಗ್ಗೆ ನಾನು ಒಂದು ಯಾಕಾಗಿ ಈ ರೀತಿ ಬಂತು ಏನು ಮತ್ತು ಜನರ ಗೊಂದಲವನ್ನು ಏನು ನಿರ್ವಹಣೆ ಮಾಡಬೇಕಾ ಅದು ಭಾಳ ಸ್ಪಷ್ಟವಾಗಿ ಅದನ್ನು ಮಾಡ್ತೀನಿ. ಏನಾದರೂ ಸುಳ್ಳು ಸುದ್ದಿ ಅಂಥದ್ದು ಏನಾದರೂ ಇದೆಯಾ? ಅಲ್ಲ, ಕೆಲವೊಮ್ಮೆ ತಪ್ಪು ಮಾಹಿತಿ ಅಥವಾ ಮಾಹಿತಿಯ ಕೊರತೆಯಿಂದ ಕೆಲವೊಂದು ವಿಚಾರ ಇರ್ತದೆ. ಅವ್ರು ಏನೋ ಒಂದು ಹೇಳಿರ್ತಾರೆ, ಅದು ಏನೋ ಒಂದು ಪ್ರಿಂಟ್ ಆಗಿ ಬಂದಿರ್ತದೆ. ರಾಹುಲ್ ಗಾಂಧಿನ ಕಿರುಬರಲಿಗೆ ಕೂಡ ಇವರ ವ್ಯಕ್ತಿತ್ವ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇವರು ಹೇಳಿದ ಮಾತನ್ನು ಇವರ ಕುಟುಂಬಸ್ಥರೇ ಒಪ್ಪುವುದಿಲ್ಲ ಅಂತ ಯಾವುದೇ